ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಛಾಯಾ ನೀವನ್ನೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಪೇಪರ್ 7 ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಏನಿದೆಯಲ್ಲ ಅದರಲ್ಲಿ ಗ್ಲಾಸ್ ಅಂತ ಒಂದು ಯೂನಿಟ್ ಇದೆ, ಅಥವಾ ಸಿಲಿಕೇಟ್ ಇಂಡಸ್ಟ್ರೀಸ್ ಅಂತ ಬೇರೆ ಬೇರೆ ಸಿಲಿಕೇಟ್ ಇಂಡಸ್ಟ್ರೀಸ್ ಇದೆ. ಅದರಲ್ಲಿ ಒನ್ ಆಫ್ ದಿ ಸಿಲಿಕೇಟ್ ಪ್ರಾಡಕ್ಟ್ ಯಾವುದು ಅಂದರೆ ಗ್ಲಾಸು. ಅದ್ರ ಬಗ್ಗೆ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನು ಇಂಡಸ್ಟ್ರಿಯಲ್ ಮೆಟೀರಿಯಲ್ಸಲ್ಲಿ ಅಥವಾ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನಿಮ್ಗೆ ಏನಿದೆಯಲ್ಲ ಫರ್ಟಿಲೈಸರ್ದು ಕಂಪ್ಲೀಟ್ಲಿ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ ಆ್ಯಸ್ ಪರ್ ಯುವರ್ ಸಿಲೆಬಸ್. ಈಗ ಅದರಲ್ಲಿ ಸೆಕೆಂಡ್ ಟಾಪಿಕ್ ತೊಗೊಳ್ತಾ ಇದ್ದೀನಿ, ಗ್ಲಾಸ್ ಅಂತ ಅಥವಾ ಸಿಲಿಕೇಟ್ ಇಂಡಸ್ಟ್ರೀಸ್ ಅಂತ. ಸೊ ಗ್ಲಾಸ್ದು ಇವತ್ತು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಡೆಫಿನೇಷನ್ ಏನು, ಯಾವ ರೀತಿ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ, ಅದರದ್ದು ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಏನಿದೆ ಅದನ್ನು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ ನೋಟಿಫಿಕೇಷನ್ ನಿಮಗೆ ಇಮಿಡಿಯೇಟ್ಲಿ ಬರ್ತಾ ಹೋಗುತ್ತೆ. ಎರಡನೇದು, ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ ಪೇಪರ್ 7 6M ಅಂತ ಕೊಟ್ಟರೆ, ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕೊಟ್ಟರೆ ನಾನು ಇದುವರೆಗೂ ಅಂದರೆ ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ನಿಮಗೆ ಅಲ್ಲೇ ಒಂದೇ ಕಡೆಗೆ ಸಿಗುತ್ತೆ. ಗ್ಲಾಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಗ್ಲಾಸ್ನ ವಿತೌಟ್ ಗ್ಲಾಸ್ ವಿ ಕೆನಾಟ್ ಇಮ್ಯಾಜಿನ್ ಎ ವರ್ಲ್ಡ್. ಸೊ ಒನ್ ಆಫ್ ದಿ ಬೆಸ್ಟ್ ಇಂಡಸ್ಟ್ರಿಯಲ್ ಮೆಟೀರಿಯಲ್, ಒನ್ ಆಫ್ ದಿ ಡೇ ಟು ಡೇ ಯೂಸ್ ಮಾಡುವಂಥ ಮೆಟೀರಿಯಲ್ ಯಾವುದು ಅಂದರೆ ಗ್ಲಾಸ್ ಅಂತ ಇರುತ್ತೆ. ಸೊ ಅದರಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಗ್ಲಾಸ್ ಇದೆ. ನಮ್ಮ ಮನೆ ಕಿಟಕಿಗಳಾಗಿರ್ಬೋದು, ಬೇರೆ ಬೇರೆದಕ್ಕೆ ಬೇರೆ ಬೇರೆ ವೆರೈಟಿನಲ್ಲಿ ಬೇರೆ ಬೇರೆ ಥರ ಅದನ್ನು ನಾವು ಮಾಡ್ತಾ ಹೋಗ್ತೀವಿ. ಸೊ ಕೆಮಿಸ್ಟ್ರಿ ಬಿಹೈಂಡ್ ಗ್ಲಾಸ್ ಅಥವಾ ಕೆಮಿಸ್ಟ್ರಿನ ಗ್ಲಾಸಲ್ಲಿ ಹೇಗೆ ಡಿಫೈನ್ ಮಾಡ್ತಾರೆ ಅಂತಂದರೆ, ಗ್ಲಾಸ್ ಇಸ್ ಎ ರಿಜಿಡ್ ಸೂಪರ್ ಕೂಲ್ಡ್ ಲಿಕ್ವಿಡ್ ಹ್ಯಾವಿಂಗ್ ನೋ ಡೆಫಿನೆಟ್ ಮೆಲ್ಟಿಂಗ್ ಪಾಯಿಂಟ್, ಹ್ಯಾಸ್ ಹೈ ವಿಸ್ಕಾಸಿಟಿ ದಟ್ ಪ್ರಿವೆಂಟ್ಸ್ ದಿ ಕ್ರಿಸ್ಟಲೈಸೇಷನ್. ಸೊ ಗ್ಲಾಸ್ನ ಏನು ಹೇಳ್ತಾರೆ ಅಂದರೆ ರಿಜಿಡ್ ಸೂಪರ್ ಕೂಲ್ಡ್ ಲಿಕ್ವಿಡ್ ಅಂತ ಹೇಳ್ತಾರೆ. ಅಂದ್ರೇನು, ಇದು ಯಾವ ಥರ ಇರುತ್ತೆ ಅಂದರೆ ಕಂಪ್ಲೀಟ್ಲಿ ಸಾಲಿಡ್ ಇರೋಲ್ಲ, ಅಥವಾ ಅದನ್ನು ಹೀಟ್ ಮಾಡಿದ್ರೆ ಏನಾಗುತ್ತೆ, ಅದು ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಮತ್ತು ಕೂಲ್ ಮಾಡಿದ್ರೆ ಅದೇನಾಗುತ್ತೆ ಸಾಲಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದಕ್ಕೆ ಡೆಫಿನೆಟ್ ಆಗಿ ಯಾವುದೇ ರೀತಿಯಾದಂಥ ಮೆಲ್ಟಿಂಗ್ ಪಾಯಿಂಟ್ ಇಲ್ಲ, ಆ್ಯಂಡ್ ಹೈ ವಿಸ್ಕಾಸಿಟಿ ಇದೆ. ಹಾಗಾಗಿ ಕ್ರಿಸ್ಟಲೈಸೇಷನ್ ಆಗಲ್ಲ. ನೀವು ಅನ್ಕೋಬೋದು ಯಾವುದೇ ಒಂದು ಲಿಕ್ವಿಡ್ನ ಸಾಲಿಡ್ ಆಗಿ ಕನ್ವರ್ಟ್ ಆದಾಗ ಅದು ಕ್ರಿಸ್ಟಲೈಸೇಷನ್ ಆಗುತ್ತೆ. ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಹಾಗೆ ಇರೋವಂಥ ಇಂಡಸ್ಟ್ರಿಯಲ್ ಮೆಟೀರಿಯಲ್ ಯಾವುದು ಅಂದರೆ ಗ್ಲಾಸ್. ಹಾಗಾಗಿ ಸೂಪರ್ ಕೂಲ್ಡ್ ಲಿಕ್ವಿಡ್ ಹ್ಯಾವಿಂಗ್ ನೋ ಡೆಫಿನೆಟ್ ಮೆಲ್ಟಿಂಗ್ ಪಾಯಿಂಟ್. ನೀವು ಮೆಲ್ಟ್ ಮಾಡ್ತಂದರೆ ಎಂಟೈರ್ ಗ್ಲಾಸು ಒಂದೇ ಟೆಂಪ್ರೇಚರ್ಗೆ ಮೆಲ್ಟ್ ಆಗಲ್ಲ, ರೇಂಜಲ್ಲಿ ಮೆಲ್ಟ್ ಆಗುತ್ತೆ. ಆ್ಯಂಡ್ ಇಟ್ ಗೋಯಿಂಗ್ ಟು ಹ್ಯಾವ್ ಹೈ ವಿಸ್ಕಾಸಿಟಿ ದಟ್ ಪ್ರಿವೆಂಟ್ಸ್ ದಿ ಕ್ರಿಸ್ಟಲೈಸೇಷನ್. ಎರಡೂ ಬೇಕಾಗುತ್ತೆ ನಿಮಗೆ. ನೋ ಡೆಫಿನೆಟ್ ಮೆಲ್ಟಿಂಗ್ ಪಾಯಿಂಟು, ಹೈ ವಿಸ್ಕಾಸಿಟಿ. The substance that solidifies from liquid state without crystallization is referred to as glass. ಈ ಥರ ಬೇಕಾದ್ರೂ ನೀವು ಡಿಫೈನ್ ಮಾಡ್ಬೋದು. ಏನಾಗುತ್ತೆ, ಸಾಲಿಡಿಂದ ಲಿಕ್ವಿಡ್ಗೆ ಕನ್ವರ್ಟ್ ಆಗುತ್ತೆ ವಿತೌಟ್ ಅಂಡರ್ಗೋಯಿಂಗ್ ಎ ಕ್ರಿಸ್ಟಲೈಸೇಷನ್, ಹ್ಯಾವಿಂಗ್ ವೆರಿ ಹೈ ವಿಸ್ಕಾಸಿಟಿ ದಟ್ ಲೀಡ್ಸ್ ಟು ಎ ಫಾರ್ಮೇಷನ್ ಆಫ್ ಎ ಸಾಲಿಡ್. ಅದಕ್ಕೆ ನಾವೇನಂತ ಕರಿತೀವಿ, ಗ್ಲಾಸ್ ಅಂತ ಕರಿತೀವಿ. ಗ್ಲಾಸ್ ಇಸ್ ಎ translucent amorphous supercooled solution having a complex of non-crystalline silicates ಅಂತ ಕರಿತೀವಿ. ಗ್ಲಾಸಲ್ಲಿ ಮೇಯ್ನಾಗಿ ನಿಮಗೆ ಸಿಲಿಕೇಟ್ಸ್ ಇರುತ್ತೆ. ಸೊ ಹಾಗಾಗಿ ಟ್ರಾನ್ಸ್ಪರೆಂಟ್ ಆಗಿದೆ, ಸೂಪರ್ ಕೂಲ್ಡ್ ಆಗಿದೆ, ಇಟ್ ಗೋಯಿಂಗ್ ಟು ಹ್ಯಾವ್ ಮೆನಿ ಕಾಂಪ್ಲೆಕ್ಸ್ ಕ್ರಿಸ್ಟಲೈನ್ ಸಿಲಿಕೇಟ್ಸ್ ಅಂತ ಹೇಳ್ಬೋದು. ಸೊ ಇದೇನ ಗ್ಲಾಸ್ನ ನೀವೇನು ಮಾಡ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಡಿಫೈನ್ ಮಾಡ್ತಾ ಹೋಗ್ಬೋದು, ಬೇಸ್ಡ್ ಆನ್ ದೇರ್ ಪ್ರೋಸೆಸ್, ಬೇಸ್ಡ್ ಆನ್ ದೇರ್ ಕೆಮಿಕಲ್ ಕಾಂಪೋಸಿಷನ್, ಈ ರೀತಿಯಾಗಿ ಅದನ್ನು ಮಾಡ್ಬೋದು. ಸೊ ಕೆಮಿಕಲ್ ಕಾಂಪೋಸಿಷನ್ ಪ್ರಕಾರ ನೀವು ಡಿಫೈನ್ ಮಾಡ್ತೀನಿ ಅಂತಂದರೆ ನಾನ್ ಕ್ರಿಸ್ಟಲೈನ್ ಸಿಲಿಕೇಟ್ಸ್ ಅಂತ ನಾವು ಅದನ್ನು ಕರಿತೀವಿ. ಜನರಲಿ ಫಾರ್ಮುಲಾ ಹೇಗಿರುತ್ತೆ ಅಂದರೆ MO2 M-O 6SiO2, ವೇರ್ ಎಮ್ ಅಂದರೆ ಎಮ್ ಡ್ಯಾಶ್ ಅಂದರೆ ಅವೇನಾಗಿರ್ತವೆ ಅಂದರೆ ಮೆಟಲ್ಸ್ ಆಗಿರ್ತವೆ. ಎಮ್ ಅಂತಂದರೆ ಏನು ಅಂದರೆ ಸೋಡಿಯಂ ಆರ್ ಪೊಟ್ಯಾಷಿಯಮ್ ಇರುತ್ತೆ. ಎಮ್ ಡ್ಯಾಶ್ ಅಂತಂದರೆ ಕ್ಯಾಲ್ಶಿಯಮ್ಮು, ಬೇರಿಯಮ್ಮು, ಜಿಂಕು, ಲೆಡ್ಡು ಇದೆಲ್ಲ ಇರುತ್ತೆ. ಅದೇ ಥರ SiO2 ಅಂತ ನಾವು ಏನು ಕರಿತೀವಿ ಅದಕ್ಕೆ ಸಿಲಿಕಾ ಅಂತ ಕರಿತೀವಿ. ಅದನ್ನು ರೀಪ್ಲೇಸ್ ಮಾಡಿ ಈಗ ಅಲ್ಯೂಮಿನಾ ಆಗ್ಬೋದು, Al2O3 ಇರ್ಬೋದು, ಅಥವಾ B2O3 ಇರ್ಬೋದು, ಅಥವಾ P2O5 ಅದು ರೀಪ್ಲೇಸ್ ಮಾಡ್ಬೋದು. ಸೊ ಕಾಂಪೋಸಿಷನ್ ಆಫ್ ಗ್ಲಾಸ್ ಅಂತಂದರೆ M2O M-O 6SiO2 ಅಂತ ಹೇಳ್ತೀವಿ. ಆ 6SiO2 ಡಿಪೆಂಡಿಂಗ್ ಅಪಾನ್ ದಿ ಟೈಪ್, ಡಿಪೆಂಡಿಂಗ್ ಅಪಾನ್ ದಿ
ಫಾರ್ ವಿಚ್ ಪರ್ಪಸ್ ವಿ ಆರ್ ಯೂಸಿಂಗ್ ದಟ್ ಗ್ಲಾಸ್, ಅದಕ್ಕೆ ಬೇರೆ ಬೇರೆದನ್ನು ಅವ್ರು ಏನು ಮಾಡ್ತಾ ಹೋಗ್ತಾರೆ, ಆ್ಯಡ್ ಮಾಡ್ತಾ ಹೋಗ್ತಾರೆ. ಸೊ ಕಾಂಪೋಸಿಷನ್ ಕೇಳಿದ್ರೆ, ಸೊ ಸೋಡಿಯಮ್ಮು ಪೊಟ್ಯಾಷಿಯಮ್ ಆಕ್ಸೈಡ್ ಇರುತ್ತೆ, ಅದ್ರ ಜೊತೆಗೆ ಕ್ಯಾಲ್ಶಿಯಂ, ಬೇರಿಯಂ, ಸ್ಟ್ಯಾನ್ಶಿಯಂ, ಪೊಟ್ಯಾಷಿಯಂ ಆಕ್ಸೈಡ್ಸ್ ಇರುತ್ತೆ, ಅದ್ರ ಜೊತೆಗೆ ಸಿಲಿಕಾ ಇರುತ್ತೆ ಅಂತ ನಾವು ಹೇಳ್ಬೋದು. ಸೊ M2O, M-O, 6SiO2 ಅದು ನಮಗೆ ಕಾಂಪೋಸ್ ಆಫ್ ದಿ ಗ್ಲಾಸ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಸೊ ಈಗ ಗ್ಲಾಸ್ ಇಸ್ ಅನ್ ಅಮಾರ್ಫಸ್, ಹಾರ್ಡ್, ಬ್ರಿಟಲ್, ಟ್ರಾನ್ಸ್ಪರೆಂಟ್ ಅಂಡ್ translucent supercooled liquid of definite viscosity having no definite melting point. Viscosity very high viscosity ಇದೆ, ಬಟ್ ಡೆಫಿನೆಟ್ ಆಗಿರೋ ಇನ್ಫಿನಿಟ್ ವಿಸ್ಕಾಸಿಟಿ ಇದೆ, ನೋ ಡೆಫಿನೆಟ್ ಮೆಲ್ಟಿಂಗ್ ಪಾಯಿಂಟ್. ವಿಸ್ಕಾಸಿಟಿ ಹೈ ಇದೆ ಬಟ್ ಇಂಡೆಫಿನೆಟ್ ಆಗಿದೆ. ಅದೇ ಥರ ಇದು ಏನಾಗ್ತಿದೆ ನಿಮಗೆ ಇಂಡೆಫಿನೆಟ್ ಆಗಿದೆ. ಇಟ್ ಈಸ್ ಒಬ್ಟೈನ್ಡ್ ಬೈ ಫ್ಯೂಸಿಂಗ್ ಮಿಕ್ಸ್ಚರ್ ಆಫ್ ನಂಬರ್ ಆಫ್ ಮೆಟಲ್ ಸಿಲಿಕೇಟ್ಸ್. ನಾನು ಮುಂಚೆನೇ ಹೇಳ್ದಂಗೆ ಇದನ್ನು ನಾವು ಸಿಲಿಕೇಟ್ಸ್ ಅಂತ ಕರಿತೀವಿ. ಹಂಗಾಗಿ ಸಿಲಿಕೇಟ್ ಇಂಡಸ್ಟ್ರಿನಲ್ಲಿ ಇದು ಒನ್ ಆಫ್ ದಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. ನಾರ್ಮಲಿ ಗ್ಲಾಸ್ ಇಸ್ ಫಾರ್ಮ್ಡ್ ಕೂಲಿಂಗ್ the molten liquid in such a manner that there is no regular order arrangement of atom. So orderly ಅಂದರೆ ವಿಸ್ಕಾಸಿಟಿ ವೆರಿ ಹೈ ಇದೆ. ಕೂಲ್ ಮಾಡೋದು ಹೇಗೆ ಅಂದರೆ ಇನ್ನೇ ಲೋ ಕೂಲಿಂಗಲ್ಲಿ ನಾವು ಅದನ್ನು ಕೂಲ್ ಮಾಡ್ತಾ ಹೋಗ್ತೀವಿ. ದೇರ್ ಬೈ ಇಟ್ ಡಸಂಟ್ ಅಂಡರ್ಗೋ ಕ್ರಿಸ್ಟಲೈಸೇಷನ್, ದೇರ್ ಫೋರ್ ಇಟ್ ಡಸಂಟ್ ಹ್ಯಾವ್ ಡೆಫಿನೆಟ್ ಮೆಲ್ಟಿಂಗ್ ಪಾಯಿಂಟ್. ಆ ರೀತಿಯಾಗಿ ಮಾಡ್ತೀವಿ. ಸೊ ಇಟ್ಸ್ ಎ ಟೆಕ್ನಿಕ್ ದಟ್ ವಿ ಆರ್ ಗೋಯಿಂಗ್ ಟು ಆ ಕೆಮಿಕಲ್ ಸಬ್ಸ್ಟೆನ್ಸ್ನ ನಾವು ಲಿಕ್ವಿಡ್ ಅಂದರೆ ಒಂದು ನಾನ್ ಕ್ರಿಸ್ಟಲೈನ್ ಸಾಲಿಡ್ ಆಗಿ ಅದನ್ನು ಕನ್ವರ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಈ ಗ್ಲಾಸ್ ಲಿಕ್ವಿಡ್ ಟ್ರಾನ್ಸಿಷನ್ ಅಥವಾ ಗ್ಲಾಸ್ ಟ್ರಾನ್ಸಿಷನ್ ಈಸ್ ಎ ಗ್ರಾಜುಯಲ್ ಆ್ಯಂಡ್ ರಿವರ್ಸಿಬಲ್ ಟ್ರಾನ್ಸಿಷನ್ ಇನ್ ಅಮಾರ್ಫಸ್ ಮೆಟೀರಿಯಲ್ಸ್. ಸೊ ನಿಮಗೆ ಮೆಟೀರಿಯಲ್ಸಲ್ಲಿ ಕನ್ಸಿಡರ್ ಮಾಡಿಕೊಂಡ್ರೆ ನಾವು ಕ್ರಿಸ್ಟಲೈನ್ ಅಂತ ಕರಿತೀವಿ, ಅಮಾರ್ಫಸ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂದರೆ ಆ ಲಿಕ್ವಿಡ್ ಗ್ಲಾಸ್ ಏನಿದೆಯಲ್ಲ ಅದು ಲಿಕ್ವಿಡ್ ಟ್ರಾನ್ಸಿಷನ್ ಆಗ್ತಾ ಇದೆ, ಅಥವಾ ಗ್ಲಾಸ್ ಟ್ರಾನ್ಸಿಷನ್ ಅಂದರೆ ಗ್ರ್ಯಾಜುಯಲ್ ಆಗಿ ಏನಾಗ್ತಾ ಇದೆ, ಅಮಾರ್ಫಸ್ ಇದ್ದಿದ್ದು ಅದು ಕ್ರಿಸ್ಟಲೈನ್ ಅಥವಾ ಸೆಮಿ ಕ್ರಿಸ್ಟಲೈನ್ ಫಾರ್ಮ್ಗೆ ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ. ಆ ಕನ್ವರ್ಟ್ ಮಾಡ್ತಾ ಇದ್ದಾಗ ಬ್ರಿಟೈಲ್ ಆಗದೆ ಇರೋ ಥರ, ಆಮೇಲೆ ವಿಸ್ಕಸ್ ಇರೋ ಥರ, ಆಸ್ ಅ ಟೆಂಪರೇಚರ್ ಇನ್ಕ್ರೀಸ್ಡ್, ಇದು ಈ ರೀತಿಯಾಗಿ ಆಗುತ್ತೆ. ಆ್ಯಂಡ್ ಅಮಾರ್ಫಸ್ ಸಾಲಿಡ್ ದಟ್ ಎಕ್ಸಿಬಿಟ್ ದಿ ಗ್ಲಾಸ್ ಟ್ರಾನ್ಸಿಷನ್ ಈಸ್ ಕಾಲ್ಡ್ ಆಸ್ ಎ ಗ್ಲಾಸ್. ಸೊ ಗ್ಲಾಸ್ ನಾನು ಮುಂಚೆನೇ ಹೇಳ್ದಂಗೆ ಬೇರೆ ಬೇರೆ ರೀತಿಯಲ್ಲಿ ಬೇಸ್ಡ್ ಆನ್ ದೇರ್ ಕಾಂಪೋಸಿಷನ್, ಬೇಸ್ಡ್ ಆನ್ ದೇರ್ ಕೆಮಿಕಲ್ ಪ್ರಾಪರ್ಟೀಸ್ ಕ್ಲಾಸಿಫಿಕೇಶನ್ಸ್ ಮಾಡ್ತಾ ಹೋಗ್ತವ್ರೆ. ಬೇಸ್ಡ್ ಆನ್ ದೇರ್ ಪ್ರಾಪರ್ಟಿ ಹೇಳೋದಾಯಿತು ಅಂತಂದರೆ, ಅಥವಾ ಕಾಂಪೋಸಿಷನ್ ಅಂದರೆ ಸಿಲಿಕೇಟ್ಸ್ ಅಂತ ಹೇಳ್ತೀವಿ. ಬೇಸ್ಡ್ ಆನ್ ದೇರ್ ಪ್ರಾಪರ್ಟಿ ಅಂದರೆ ಇಟ್ಸ್ ಎ ಗ್ಲಾಸ್ ಏನಂತಾರೆ, ಇದನ್ನು ಅಮಾರ್ಫಸ್ ಸಾಲಿಡ್ ದಟ್ ಎಕ್ಸಿಬಿಟ್ಸ್ ದಿ ಗ್ಲಾಸ್ ಟ್ರಾನ್ಸಿಷನ್ ಅಂತ ಹೇಳ್ತಾರೆ. ಗ್ಲಾಸ್ ಟ್ರಾನ್ಸಿಷನ್ ಅಂದ್ರೇನು, ಗ್ರ್ಯಾಜುಯಲ್ ಆಗಿ ಅಮಾರ್ಫಸ್ಸಿಂದ ಸೆಮಿ ಕ್ರಿಸ್ಟಲೈನ್ ಸ್ಟೇಟ್ಗೆ ಕನ್ವರ್ಟ್ ಆಗುತ್ತಲ್ಲ, ವಿತೌಟ್ ಅಂಡರ್ಗೋಯಿಂಗ್ ಎ ಬ್ರಿಟಲ್, ವಿತೌಟ್ ಅಂಡರ್ಗೋಯಿಂಗ್ ಎ ಕ್ರಿಸ್ಟಲೈಸೇಷನ್. ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಗ್ಲಾಸ್ ಟ್ರಾನ್ಸಿಷನ್ ಅಂತ ಕರಿತೀವಿ. ಅಮಾರ್ಫಸ್ ಸಾಲಿಡ್ ದಟ್ ಎಕ್ಸಿಬಿಟ್ ಗ್ಲಾಸ್ ಟ್ರಾನ್ಸಿಷನ್ ಈಸ್ ಕಾಲ್ಡ್ ಎಸ್ ದಿ ಗ್ಲಾಸ್ ಅಂತ ಹೇಳ್ಬೋದು. ರಿವರ್ಸ್ ಟ್ರಾನ್ಸಿಷನ್ ಇಸ್ ಅಚೀವ್ಡ್ ಬೈ ಸೂಪರ್ ಕೂಲಿಂಗ್ ದಿ ವಿಸ್ಕಸ್ ಲಿಕ್ವಿಡ್ ಇಂಟು ಎ ಗ್ಲಾಸ್ ಸ್ಟೇಟ್ ಈಸ್ ಕಾಲ್ಡ್ ಆಸ್ ವೆಟ್ರಿಫಿಕೇಶನ್ ಅಂತ ಕರಿತೀವಿ. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ವೆಟ್ರಿಫಿಕೇಶನ್. ಯಾವುದೇ ಒಂದು ಲಿಕ್ವಿಡ್ನ ಸಾಲಿಡ್ ಆಗಿ ಕೂಲ್ ಮಾಡಿದಾಗ ಅದೇನಾಗುತ್ತೆ ಅಂದರೆ ನಿಮಗೆ ಕ್ರಿಸ್ಟಲೈಸೇಷನ್ ಆಗಿಬಿಡುತ್ತೆ. ಆ ಕ್ರಿಸ್ಟಲೈಸೇಷನ್ ಅವಾಯ್ಡ್ ಮಾಡೋ ಥರ ನಾವು ಕೂಲ್ ಮಾಡ್ತೀವಲ್ಲ, ಆ ಕೂಲ್ ಮಾಡಿದಾಗ ನಿಮಗೆ ವಿತೌಟ್ ಕ್ರಿಸ್ಟಲೈಸೇಷನ್ ಏನು ಫಾರ್ಮೇಷನ್ ಆಗುತ್ತಲ್ಲ, ಆ ಕೆಮಿಕಲ್ ಸ್ಟೇಟ್ಗೆ ನಾವು ಏನಂತ ಕರಿತೀವಿ, ಟ್ರಾನ್ಸಿಷನ್, ರಿವರ್ಸ್ ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಇದಕ್ಕೆ ವೆಟ್ರಿಫಿಕೇಷನ್ ಅಂತ ಕರಿತೀವಿ. ತುಂಬ ಸ್ಲೋಗೆ ನಾವು ಕೂಲ್ ಮಾಡ್ತೀವಿ. ಮುಂದೆ ನೀವು ಪ್ರಿಪ್ರೇಷನ್ ಆಫ್ ಗ್ಲಾಸ್ ಮಾಡಿದಾಗ ಈ ಪ್ರೋಸೆಸ್ನೆಲ್ಲ ನೀವು ನೋಡ್ತಾ ಹೋಗ್ತೀರಾ. ದ ಗ್ಲಾಸ್ ಟ್ರಾನ್ಸಿಷನ್ ಟೆಂಪರೇಚರ್ ಆಫ್ ಎ ಮೆಟೀರಿಯಲ್ characterizes the range of temperature over which this glass transition occur. ಸೊ ಇದು ಯಾವ ಟ್ರಾನ್ಸಿಷನಲ್ಲಿ ಆಗುತ್ತೆ, ರೇಂಜ್ ಆಫ್ ಟೆಂಪ್ರೇಚರಲ್ಲಿ ಆಗುತ್ತೆ, ಒಂದೇ ಟೆಂಪ್ರೇಚರಲ್ಲಿ ಆಗಲ್ಲ. ದೇರ್ ಫೋರ್ ಗ್ಲಾಸ್ ಡು ನಾಟ್ ಹ್ಯಾವ್ ಎ ಡೆಫಿನೆಟ್ ಮೆಲ್ಟಿಂಗ್ ಪಾಯಿಂಟ್, ಆಲ್ವೇಸ್ ಲೋಯರ್ ದ್ಯಾನ್ ದಟ್ ಆಫ್ ದಿ ಮೆಲ್ಟಿಂಗ್ ಟೆಂಪ್ರೇಚರ್ ಆಫ್ ದಿ ಕ್ರಿಸ್ಟಲೈನ್ ಸ್ಟೇಟ್ ಆಫ್ ದಿ ಮ್ಯಾಟರ್ ಇಫ್ ಒನ್ ಎಕ್ಸಿಸ್ಟ್ ಅಂತ ಹೇಳ್ತಾರೆ. ಸೊ ನಿಮ್ಮ ಸಿಲೆಬಸ್ಸಲ್ಲಿ ಗ್ಲಾಸ್ ಕ್ಯಾನ್ ಬಿ ಡೆಫಿನೇಷನ್ ಆಫ್ ದಿ ಗ್ಲಾಸ್ ಬೇಸ್ಡ್ ಆನ್ ದಿ ಗ್ಲಾಸ್ ಟ್ರಾನ್ಸಿಷನ್ ಅಂತ ಕೇಳಿದ್ದಾರೆ. ಹಾಗಾಗಿ ಈ ಥರ ನಾವು ಡೆಫಿನೇಷನ್ನ ಇಲ್ಲಿ ಕೊಡ್ತಾ ಇದ್ದೀವಿ. ಇಟ್ ಡಸಂಟ್ ಅಂಡರ್ಗೋಸ್ ಕ್ರಿಸ್ಟಲೈಸೇಷನ್. Why it doesn't undergo crystallization? It has been cooled, super cooled using a technique, and that technique leads to the formation of a glass without forming the crystallization. That process we are going to call it as vitrification. Vitrification of the glass agate, therefore it do not have a definite melting point, it going to have a very high viscosity, thereby it doesn't undergo crystallization. Okay,
Physical properties of glass na ನೀವು ಕನ್ಸಿಡರ್ ಮಾಡ್ಕೊಂಡ್ರೆ it is amorphous solid. It does not have a ordered internal structure. It is usually transparent. It is hard and brittle. It is sufficiently high viscosity. ನಾನು ಹೇಳ್ದಂಗೆ high viscosity ಇದೆ, transparent ಇದೆ. It can incorporate coloring material, preserving the transparency. Bad conductor of heat and electricity. It is hard, comes next to the diamond in hardness. It does not have a sharp melting point but gradually softens on heating. Hence, it can be blown or molded into a desired shape. So, these are the different physical properties of a glass. Chemical properties bandre, chemically they are inert, they are not attacked by air and accidents like KMnO4 and K2Cr2O7. Potassium dichromate ಅಥವಾ potassium manganese ಜೊತೆಗೆ oxidizing ಜೊತೆಗೆ ಅದಾಗಲ್ಲ, inert ಆಗುತ್ತೆ. Ordinary glass is alkaline in nature. It is attacked by water slowly, forms NaOH. The reaction is accelerated by acid. Glass bottles containing acid kept for a longer time forms the silicic acid deposits. ನೀವು ಇದನ್ನು ಲ್ಯಾಬ್ಗಳಲ್ಲಿ ನೋಡಿರ್ಬೋದು. ಯೂಶಲಿ ಏನಾಗಿರುತ್ತೆ, ನಾನು ಮುಂಚೆನೇ ಹೇಳ್ದಂಗೆ ಸಿಲಿಕೇಟ್ಸ್ ಇರುತ್ತೆ, ನಾನು ಕಾಂಪೋಸಿಷನ್ ಹೇಳಿದ್ದೀನಿ, MO2 ಆಕ್ಸೈಡ್ಸ್ ಇರುತ್ತೆ. ಹಾಗಾಗಿ ಜನರಲಿ ಆರ್ಡಿನರಿ ಗ್ಲಾಸ್ ಏನಿದೆಯಲ್ಲ, ಅಗೇನ್ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಲಾಸಸ್ ಬರ್ತಾ ಹೋಗುತ್ತೆ. ಆರ್ಡಿನರಿ ಗ್ಲಾಸ್ ಅಂತ ನಾವು ಯಾವ್ದು ತಗೊಳ್ತೀವಿ ಅದು ಆಲ್ಕಲೈನ್ ಇನ್ ನೇಚರ್ ಇರುತ್ತೆ. ಅದನ್ನು ನಾವೇನಾದರೂ ಏನು ಮಾಡ್ತೀವಿ ಅಂದರೆ ಅದನ್ನು ತುಂಬ ಅದರಲ್ಲಿ ವಾಟರ್ ತುಂಬ ದಿವಸ ಹಾಕಿಟ್ಬಿಟ್ರೆ ಅಥವಾ ಅದರಲ್ಲಿ ಆ್ಯಸಿಡ್ನ ತುಂಬ ದಿವಸ ನಾವು ಲಾಂಗರ್ ಟೈಮ್ ಇಟ್ಬಿಟ್ರೆ ಅವಾಗ ಏನಾಗುತ್ತೆ ಅಂದರೆ ನೀವು ನೋಡಿರ್ಬೋದು ಕೆಲವೊಂದು ಬಾಟ್ಲ್ಗಳಲ್ಲಿ ಅಟ್ ದಿ ಬಾಟಮ್ ನಿಮಗೆ ವೈಟ್ ಕಲರ್ ಡಿಪಾಸಿಷನ್ ಆಗಿರುತ್ತೆ. ಅದು ಯಾಕೆ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ದಿ ಸಿಲಿಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. It has no reaction with an acid except HF ಅಂತ ಹೇಳ್ತೀವಿ, even though it's an alkaline in nature. ಅದು ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಅಥವಾ ಕ್ಯಾಲ್ಶಿಯಂ ಸಿಲಿಕೇಟ್ಸ್ ತಗೊಳ್ತಾ ಇದ್ದೀನಿ, ಅದು HF ಜೊತೆಗೆ ಮಾತ್ರ ರಿಯಾಕ್ಟ್ ಆಗುತ್ತೆ, ಬೇರೆ ಇನ್ಯಾವುದ್ರ ಜೊತೆಗೂ ರಿಯಾಕ್ಟ್ ಆಗಲ್ಲ. ದೇ ಆರ್ ಕೆಮಿಕಲಿ ಇನರ್ಟ್. ಹಾಗಾಗಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ, ಕೆಮಿಕಲಿ ಇನರ್ಟ್ ಆಗಿದೆ. ದಟ್ ಮೇಕ್ಸ್ ಆಲ್ಮೋಸ್ಟ್ ಆಲ್ glass apparatus, almost all the apparatus in the lab to store the chemicals or to do the reaction, we are going to use the glass as the material. When glass is fused with a large excess of fusion mixture, it decomposes to give the alkali silicates and carbonates of other metals. The resulting mass, when cooled and treated with a dilute HCl, chlorides of metals and sililic acid is formed. ಸೊ ಅದು ಏನಾಗುತ್ತೆ ಅಂದರೆ ಯಾವುದೇ ರೀತಿಯಾಗಿ ಅಟ್ಯಾಕ್ ಆಗಲ್ಲ, ಬಟ್ ವೆರಿ ಹೈ ಟೆಂಪ್ರೇಚರ್ಗೆ ಫ್ಯೂಷನ್ ಮಿಕ್ಸರ್ ಥರ ಫ್ಯೂಸ್ ಮಾಡಿ ತುಂಬ ಲಾರ್ಜ್ ವೆರಿ ಹೈ ಟೆಂಪ್ರೇಚರ್ಗೆ ಹೀಟ್ ಮಾಡಿದ್ರೆ ಅದು ಕಾರ್ಬನೇಟ್ಸು ಸಿಲಿಕೇಟ್ಸು ಮೆಟಲ್ನ ಕೊಡುತ್ತೆ. ಅದೇ ಥರ HCl ಜೊತೆಗೆ ಟ್ರೀಟ್ ಮಾಡಿದ್ರೆ ಬಟ್ ಅಟ್ ಎ ವೆರಿ ಹೈ ಟೆಂಪ್ರೇಚರ್ ಅವಾಗ ಏನಾಗುತ್ತೆ, ಸಿಲಿಲಿಕ್ ಆ್ಯಸಿಡ್ ನಿಮಗೆ ಫಾರ್ಮೇಷನ್ ಆಗುತ್ತೆ. ದಿಸ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದಿ ಗ್ಲಾಸಸ್. ಸೊ ಕ್ಲಾಸಿಫಿಕೇಷನ್ನ ತೊಗೊಂಡ್ರೆ ಬೇಸ್ಡ್ ಆನ್ ದೈರ್ ಕಾಂಪೋಸಿಷನ್. ಸೊ ನಾನು ಮುಂಚೆನೇ ಹೇಳ್ದಂಗೆ ಗ್ಲಾಸ್ನ ಬೇಸ್ಡ್ ಆನ್ ದೇರ್ ಕಾಂಪೋಸಿಷನ್ನೇ ಕ್ಲಾಸಿಫಿಕೇಷನ್ ಮಾಡೋಕ್ಕೆ ಸಾಧ್ಯ. ಅದಲ್ದಲ್ಲೇ ಬೇಸ್ಡ್ ಆನ್ ದೇರ್ ಯೂಸಸ್ ಇರ್ಬೋದು, ಆ ಥರನೂ ಕ್ಲಾಸಿಫೈ ಮಾಡ್ಬೋದು. ಸೊ ಬೇಸ್ಡ್ ಆನ್ ದೇರ್ ಕಾಂಪೋಸಿಷನ್ನ ಕನ್ಸಿಡರ್ ಮಾಡಿಕೊಂಡ್ರೆ ನಾನ್ ಆಕ್ಸೈಡ್ ಗ್ಲಾಸ್ ಅಂತ ಹೇಳ್ತೀವಿ. ನಾನ್ ಆಕ್ಸೈಡ್ ಗ್ಲಾಸಲ್ಲಿ ಮತ್ತೆ 3 ಥರ ಇದೆ. ಗ್ಲಾಸಿ ಮೆಟಲ್ಸ್ ಅಂತ ಕರಿತೀವಿ, ಹೆವಿ ಮೆಟಲ್ ಫ್ಲೋರೈಡ್ಸ್ ಅಂತ ಕರಿತೀವಿ, ಸೆಮಿ ಕಂಡಕ್ಟಿಂಗ್ ಸಾಲಿಡ್ಸ್ ಅಂತ ಕರಿತೀವಿ. ವಿಚ್ ದೇ ಆರ್ ಗ್ಲಾಸಸ್ ಓನ್ಲಿ ಬಟ್ ದೇ ಡು ನಾಟ್ ಕಂಟೈನ್ ಆಕ್ಸೈಡ್. ಆಕ್ಸಿಜನ್ ಇಲ್ಲದೆ ಇರೋವಂಥ ಗ್ಲಾಸಸ್ ಇದ್ದರೆ ಅದಕ್ಕೆ ನಾವು ನಾನ್ ಆಕ್ಸೈಡ್ ಗ್ಲಾಸ್ ಅಂತ ಕರಿತೀವಿ. ಅದೇ ಥರ ಆಕ್ಸೈಡ್ ಗ್ಲಾಸನ್ನು ತೊಗೊಂಡ್ರೆ ಸಿಲಿಕೇಟ್ ಗ್ಲಾಸಸ್, ನಾನ್ ಸಿಲಿಕೇಟ್ ಗ್ಲಾಸಸ್, ವೆಟ್ರಿಸ್ ಸಿಲಿಕಾ ಅಂತ ಕರೀತಾರೆ, ಲೈಮ್ ಸಿಲಿಕಾ ಬೇಸ್ಡ್ ಅಂತ ಕರೀತಾರೆ. ಬಟ್ ಮೇಜರ್ಲಿ ಸಿಲಿಕಾ ಅಂಡ್ ನಾನ್ ಸಿಲಿಕೇಟ್ ಅಂಡ್ ಸಿಲಿಕೇಟ್ ಗ್ಲಾಸಸ್ನ ಆಕ್ಸೈಡ್ ಗ್ಲಾಸಸ್ ಅಂತ ಕರೀತಾರೆ. ದೋಸ್ ಆರ್ ದಿ ಗ್ಲಾಸಸ್ ವಿಚ್ ಗೋಯಿಂಗ್ ಟು ಕಂಟೈನ್ ಆಕ್ಸಿಜನ್. ಸೊ ಈಗ ಅದನ್ನು ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ನಾನ್ ಆಕ್ಸೈಡ್ ಗ್ಲಾಸಸ್ ಅಂತ ಹೇಳ್ತಾ ಇದ್ದೀವಿ. ಗ್ಲಾಸಸ್ ವಿಚ್ ಡು ನಾಟ್ ಕಂಟೈನ್ ಆಕ್ಸಿಜನ್ ಇಲ್ಲದೆ ಇರುವಂಥ ಗ್ಲಾಸಸ್ಗೆ ನಾವೇನಂತ ಕರಿತೀವಿ, ನಾನ್ ಆಕ್ಸೈಡ್ ಗ್ಲಾಸಸ್ ಅಂತ ಕರಿತೀವಿ. ಅದರಲ್ಲಿ 4 ವೆರೈಟಿ ಇದೆ. ಮೊದಲನೇದು ಹೆವಿ ಮೆಟಲ್ ಫ್ಲೋರೈಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ಫ್ಲೋರೈಡ್ಸ್ ಆಫ್ ಜರ್ಕೋನಿಯಂ, ಬೇರಿಯಂ, ಅಲ್ಯೂಮಿನಿಯಂ, ಸೋಡಿಯಂ ಇದನ್ನೆಲ್ಲ ಯೂಸ್ ಮಾಡಿರ್ತಾರೆ. ದೇ ಆರ್ ಯೂಸ್ಡ್ ಇನ್ ಟೆಲಿಕಮ್ಯುನಿಕೇಷನ್ ಫೈಬರ್ಸ್ ಸಿನ್ಸ್ ದೇ ಹ್ಯಾವ್ ವೆರಿ ರಿಲೇಟಿವ್ಲಿ ಲೋ ಆಪ್ಟಿಕಲ್ ಲಾಸ್ ಇದೆ. ಹಾಗಾಗಿ ಅದನ್ನು ನಾವು ಟೆಲಿಕಮ್ಯುನಿಕೇಷನಲ್ಲಿ ಯೂಸ್ ಮಾಡ್ತಾರೆ, ಅಂದರೆ ಫೈಬರ್ಸ್ಗಳನ್ನ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ದೇ ಆರ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಟು ಫಾರ್ಮ್ ಆ್ಯಂಡ್ ಹ್ಯಾವ್ ಎ ಪ್ಯೂರ್ ಕೆಮಿಕಲ್ ಡ್ಯೂರಬಿಲಿಟಿ ಕಡಿಮೆ ಇರುತ್ತೆ, ತುಂಬ ಡಿಫಿಕಲ್ಟ್ ಆಗುತ್ತೆ ಅದನ್ನು ಮಾಡೋದಕ್ಕೆ. ಎರಡನೇ ಮೆಥಡ್ ಏನಿದೆಯಲ್ಲ, ಎರಡನೇ ಕ್ಲಾಸಿಫಿಕೇಷನ್ ಟೈಪ್ ಯಾವುದಿದೆಯಲ್ಲ ಅಂಡರ್ ನಾನ್ ಆಕ್ಸೈಡ್ ಗ್ಲಾಸಸ್ಸು, ಅದಕ್ಕೆ ಗ್ಲಾಸಿ ಮೆಟಲ್ಸ್ ಅಂತ ಕರೀತಾರೆ, ನೋ ಆಕ್ಸೈಡ್ ಮೆಟಲ್ಸ್ ಅಂತ ಕರೀತಾರೆ. ದೇ ಡು ನಾಟ್ ಕಂಟೈನ್ ಆಕ್ಸಿಜನ್. ದೇ ಆರ್ ಫಾರ್ಮ್ಡ್ ಬೈ ಹೈ ಸ್ಪೀಡ್ ವಿಂಚಿಂಗ್ ಆಫ್ ಫ್ಲೂಯಿಡ್ ಮೆಟಲ್ಸ್, ಅಲಾಯ್ಸ್ ಆಫ್ ಜರ್ಕೋನಿಯಂ, ಟೈಟಾನಿಯಂ, ಕಾಪರ್, ಅಲ್ಯೂಮಿನಿಯಂ,
ಬೆರಿಲಿಯಂ ಇದೆಲ್ಲ ಇರುತ್ತೆ. ಮೋಸ್ಟ್ ಸ್ಟಡಿಡ್ ಗ್ಲಾಸ್ ಮೆಟಲ್ ಈಸ್ ಕಾಂಪೌಂಡ್ ಆಫ್ ಐರನ್, ನಿಕ್ಕಲ್ ಅಂಡ್ ಫಾಸ್ಫರಸ್ ಅಂಡ್ ಬೋರಾನ್. ಇಟ್ ಈಸ್ ಯೂಸ್ಡ್ ಇನ್ ಫ್ಲೆಕ್ಸಿಬಲ್ ಮ್ಯಾಗ್ನೆಟಿಕ್ ಶೀಲ್ಡಿಂಗ್ ಅಂಡ್ ಪವರ್ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ದೀಸ್ ಆರ್ ದಿ ಗ್ಲಾಸಸ್ ವಿಚ್ ಡು ನಾಟ್ ಕಂಟೈನ್ ಪಿಕ್ಚರ್. ಅದರಲ್ಲಿ ಥರ್ಡ್ ಟೈಪ್ ಏನಿದೆಯಲ್ಲ, ಸೆಮಿ ಕಂಡಕ್ಟಿಂಗ್ ಸಾಲಿಡ್ಸ್ ಅಂತ ಕರಿತೀವಿ ಅಥವಾ ಚಾಲ್ಕೊನೈಸ್ಡ್ ಅಂತ ಕರೀತಾರೆ. ದೇ ಆರ್ ಫಾರ್ಮ್ಡ್ ಮೆಲ್ಟಿಂಗ್ ಟುಗೆದರ್ ವಿತ್ ದ ಚಾಲ್ಕೋಜನ್ಸ್. ಸಲ್ಫರ್ ಇರ್ಬೋದು, ಸೆಲಿನಿಯಂ ಇರ್ಬೋದು, ಟೆಲಿನಿಯಂ ಇರ್ಬೋದು, ಅಥವಾ ಜರ್ಮೇನಿಯಂ ಇರ್ಬೋದು. ಅದ್ರ ಜೊತೆಗೆಲ್ಲನೂ ಏನು ಮಾಡಿರ್ತಾರೆ. ದೇ ಆರ್ ಯೂಸ್ಡ್ ಇನ್ ಥ್ರೆಶೋಲ್ಡ್ ಆ್ಯಂಡ್ ಮೆಮರಿ ಸ್ವಿಚಿಂಗ್ ಡಿವೈಸಸ್ ಆ್ಯಂಡ್ ಇನ್ ಜೆರಾಕ್ಸೋಗ್ರಫಿನಲ್ಲಿ ಯೂಸ್ ಮಾಡ್ತಾರೆ. ಅಮಾರ್ಫಸ್ ಸಿಲಿಕನ್ ಆ್ಯಂಡ್ ಅಮಾರ್ಫಸ್ ಜರ್ಮೇನಿಯಂ ಇಸ್ ಆಲ್ಸೋ ಎಕ್ಸಾಂಪಲ್. ಯೂಸ್ಡ್ ಇನ್ ಫೋಟೋ ವೋಲ್ಟಾಯಿಕ್ ಅಪ್ಲಿಕೇಶನ್, ಸೋಲಾರ್ ಸೆಲ್, ಕ್ಯಾಲ್ಕುಲೇಟರ್ ಎಲ್ಲ ಇದನ್ನು ಅವರು ಯೂಸ್ ಮಾಡಿರ್ತಾರೆ. ಸೊ ಈ ರೀತಿಯಾಗಿ ನಾನ್ ಆಕ್ಸೈಡ್ ಗ್ಲಾಸು ನಿಮಗೆ 3 ವೆರೈಟಿ ಇದೆ. ಅದೇ ಥರ ಆಕ್ಸೈಡ್ ಗ್ಲಾಸ್ ವಿಚ್ ಗೋಯಿಂಗ್ ಟು ಕಂಟೈನ್ ಆಕ್ಸಿಜನ್, ಅದರಲ್ಲಿ 4 ವೆರೈಟಿ ಇದೆ. ಸಿಲಿಕೇಟ್ ಗ್ಲಾಸಸ್, ನಾನ್ ಸಿಲಿಕೇಟ್ ಗ್ಲಾಸಸ್ ಆ ಥರ ಇದೆ. ನಾನ್ ಸಿಲಿಕೇಟ್ ಗ್ಲಾಸಸ್ ಅಂದರೆ ದೇ ಡು ನಾಟ್ ಕಂಟೈನ್ ಸಿಲಿಕಾ. SiO2 ನಾನು ಮುಂಚೆನೇ ಫಾರ್ಮುಲಾದಲ್ಲಿ ಹೇಳಿದಾಗ SiO2 ಕ್ಯಾನ್ ಬಿ ರೀಪ್ಲೇಸ್ಡ್ ಬೈ ಅದರ್ ಅಂತ ಹೇಳಿದೆ. ಅಲ್ಯೂಮಿನಾ ಇರ್ಬೋದು, Al2O3 ಇಂದ ರೀಪ್ಲೇಸ್ ಆಗಿರ್ಬೋದು, ಬೋರೇಟ್ಸಿಂದ ಫಾಸ್ಫೇಟಿಂದ ರೀಪ್ಲೇಸ್ ಆಗ್ಬೋದು. ಅಂಥದಕ್ಕೆ ನಾವೇನಂತ ಕರಿತೀವಿ, ನಾನ್ ಸಿಲಿಕೇಟ್ ಗ್ಲಾಸಸ್ ಅಂತ ಕರಿತೀವಿ. ಅದೇ ಥರ ಸಿಲಿಕೇಟ್ ಗ್ಲಾಸಸ್ ಯಾವುದು ಅಂದರೆ ದೇ ಆರ್ ಬೇಸ್ಡ್ ಆನ್ ಸಿಲಿಕೇಟ್ ಗ್ಲಾಸ್ ಮೇಲೆ ಬೇಸ್ಡ್ ಆಗಿರುತ್ತೆ. ಸಿಲಿಕಾ ಗ್ಲಾಸಸ್ ಆರ್ ಮೋಸ್ಟ್ ಕಮರ್ಷಿಯಲಿ ಇಂಪಾರ್ಟೆಂಟ್ ಗ್ಲಾಸಸ್ ಅಂತ ನಾವು ಹೋಗ್ತೀವಿ. ನೆಕ್ಸ್ಟ್ 3ನೇದು ಏನಿದೆಯಲ್ಲ, ವೆಟ್ರಿ ಸಿಲಿಕಾ ಅಂತ ಹೇಳ್ತಾರೆ. ದೇ ಆರ್ ಮೇಡಪ್ ಆಫ್ ಎಕ್ಸ್ಕ್ಲೂಸಿವ್ಲಿ ಮೇಡಪ್ ಆಫ್ ಸಿಲಿಕಾ. ಅಂಥದಕ್ಕೆ ನಾವೇನಂತ ಕರಿತೀವಿ, ವಿಟ್ರೋಸ್ ಸಿಲಿಕಾ ಅಂತ ಹೇಳ್ತೀವಿ. ದೇ ಹ್ಯಾವ್ ವೆರಿ ಹೈ ಥರ್ಮಲ್ ಶಾಕ್ ರೆಸಿಸ್ಟೆನ್ಸ್. ಅಗೇನ್ ಇದಕ್ಕೆ ಏಕೆ ಬೇರೆ ಥರ ಹೆಸರು ಕೊಡ್ತಾ ಇದ್ದೀವಿ ಅಂತಂದರೆ ಬೇಸ್ಡ್ ಆನ್ ದೇರ್ ಅಪ್ಲಿಕೇಶನ್. ಸೊ ಒಂದೊಂದು ಚೇಂಜ್ ಮಾಡ್ದಂಗೆ ಕಾಂಪೋಸಿಷನ್, ಮುಂಚೆನೇ ಕಾಂಪೋಸಿಷನ್ ಹೇಳ್ದಂಗೆ ಬೇರೆ ಮೆಟಲ್ ಆಕ್ಸೈಡ್ನ ಯೂಸ್ ಮಾಡಿದಾಗ, ಬೇರೆ ಕಾಂಪೋಸಿಷನ್ ಆಫ್ ಸಿಲಿಕಾನ್ನ ಯೂಸ್ ಮಾಡ್ದಂಗೆ, ಸಿಲಿಕಾನ ಬಿಟ್ಟು ಬೇರೆ ಯಾವ್ದಾದ್ರು ಯೂಸ್ ಮಾಡಿದಾಗ ಅದರದ್ದು ಪ್ರಾಪರ್ಟೀಸ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಬೇಸ್ಡ್ ಆನ್ ದೇರ್ ಕಾಂಪೋಸಿಷನ್. ಸೊ ಬೇಸ್ಡ್ ಆನ್ ದೇರ್ ಕಾಂಪೋಸಿಷನ್ ಯಾವ ಬೇಸಿಸ್ ಮೇಲೆ ಯಾವ ಯೂಸ್ಗೆ ಅದು ಬೇಕಾಗುತ್ತೆ ಆ ರೀತಿಯಾಗಿ ಮಾಡ್ತಾ ಹೋಗ್ತಾರೆ. ಸೊ ಈ ವೆಟ್ರಿ ಸಿಲಿಕಾದಲ್ಲಿ ಏನಾಗುತ್ತೆ, ಲಾರ್ಜ್ ಕ್ವಾಂಟಿಟಿ ಆಫ್ ಸಿಲಿಕಾ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಹೈ ಸರ್ವಿಸ್ ಟೆಂಪರೇಚರ್ ಕ್ರೂಸಿಬಲ್ಸ್ ಇರ್ಬೋದು, ಅಂಥ ಕಡೆಗೆಲ್ಲ ಇದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. 4ನೇದು ಏನಿದೆಯಲ್ಲ, ಸೋಡಾ ಲೈಮ್ ಸಿಲಿಕಾ ಬೇಸ್ಡ್ ಗ್ಲಾಸಸ್ ಅಂತ ಹೇಳ್ತೀವಿ. ಮೋಸ್ಟ್ ಕಾಮನ್ ಗ್ಲಾಸ್, ಲೋ ಕಾಸ್ಟ್, ಗುಡ್ ಡ್ಯೂರಬಿಲಿಟಿ, ವೈಡ್ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ತಾರೆ. ಯೂಸ್ಡ್ ಇನ್ ಕಂಟೈನರ್ಸ್, ವಿಂಡೋ ಪ್ಯಾನಲ್ಸ್, ಲೈಟ್ ಬಲ್ಬ್ಸ್, ಟ್ಯೂಬ್ಸ್ ಅಲ್ಲೆಲ್ಲ ನಾವು ಇದನ್ನು ಯೂಸ್ ಮಾಡ್ತೀವಿ. ಈ ರೀತಿಯಾಗಿ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದೇರ್ ಕಾಂಪೋಸಿಷನ್. ಆ್ಯಕ್ಚುಲಿ ಕಾಂಪೋಸಿಷನ್ ಏನಿದೆ ನಿಮಗೆ, M2O, M-O, 6 SiO2 ಇದೆ. ಆ SiO2 ನಾನು ಬೇರೆ ಕಡೆಯಿಂದ ಚೇಂಜ್ ಮಾಡಿದ್ರೆ ಅಂಥದಕ್ಕೆ ನಾನ್ ಸಿಲಿಕೇಟ್ ಗ್ಲಾಸಸ್ ಅಂತ ಕರೀತಾರೆ. SiO2 ಇತ್ತು ಅಂದರೆ ಸಿಲಿಕೇಟ್ ಅಂತಾರೆ. ಕೆಲವು ಸಲ ನಿಮ್ಮ ಆಕ್ಸಿಜನ್ ಗ್ಲಾಸಲ್ಲಿ ಆಕ್ಸಿಜನ್ನೇ ಇಲ್ದಂಗೆ ಇರುತ್ತೆ. ಅಂಥದಕ್ಕೆ ನಾನು ನಾನ್ ಆಕ್ಸೈಡ್ ಗ್ಲಾಸಸ್ ಅಂತ ಕರಿತೀವಿ. ಆಕ್ಸೈಡ್ ಗ್ಲಾಸಸ್ ಅಂತ ನಾವು ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಬೇರೆ ಥರ ಕ್ಲಾಸಿಫಿಕೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಬರೀ ಡೆಫಿನೇಷನು, ಕ್ಲಾಸಿಫಿಕೇಷನ್ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಪ್ರಿಪ್ರೇಷನ್ಸು, ನಿಮ್ಮ ಸಿಲೆಬಸ್ಸಲ್ಲಿ ಏನಿದ್ದೀರಾ ಅದನ್ನೆಲ್ಲ ಮಾಡ್ತಾ ಹೋಗ್ತೀನಿ. ಡೋಂಟ್ ಕಾಲ್ ದಿ ವರ್ಡ್ ಡರ್ಟಿ ಬಿಕಾಸ್ ಯು ಫರ್ಗೆಟ್ ಟು ಕ್ಲೀನ್ ಯುವರ್ ಗ್ಲಾಸಸ್. ಯೂಶಲಿ ನಾವೇನು ಮಾಡ್ತೀವಿ, ನಮ್ಮದು ತಪ್ಪು ಏನಿರುತ್ತಲ್ಲ ಅದನ್ನು, ನಮ್ಮದು ನೆಗೆಟಿವಿಟಿ ಏನಿದೆಯಲ್ಲ ಅದನ್ನು ಬೇರೆಯವ್ರದ್ದು ನೆಗೆಟಿವಿಟಿ ತೋರಿಸಿ ನಾವೇನು ಮಾಡ್ಕೊಳ್ತೀವಿ ಅಂತಂದರೆ ನಾವು ಆರ್ ಮೋರ್ ಬೆಟರ್ ಪಾಸಿಟಿವ್ ದ್ಯಾನ್ ದೆಮ್ ಅಂತ ಹೇಳ್ಕೊಳ್ತೀವಿ. ಅದು ತಪ್ಪಾಗುತ್ತೆ. ಪ್ರಪಂಚ ಡರ್ಟಿ ಆಗಿದೆ, ಪ್ರಪಂಚ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಹೇಳೋಕ್ಕಿಂತ ಮುಂಚೆ ನಾನು ಸರಿ ಇದ್ದೀನಾ, ನಾನು ಯೂಸ್ ಮಾಡುವಂಥ ಗ್ಲಾಸಸ್ ಸರಿ ಇದೆಯಾ ಅಂತ ನಾವು ನೋಡ್ಕೋಬೇಕಾಗತ್ತೆ. ಅದು ನೋಡ್ಕೊಳ್ಳೋಕ್ಕೆ ನನಗೆ ಆ ಗ್ಲಾಸ್ನ ನಾವು ಒರೆಸ್ಕೋಬೇಕಾಗತ್ತೆ. ನಮ್ಮಲ್ಲಿರೋ ನೆಗೆಟಿವಿಟಿ, ನಮ್ಮಲ್ಲಿರೋ ತಪ್ಪುಗಳನ್ನ ನಾವು ತಿದ್ದುಕೊಂಡ್ರೆ ಅಥವಾ ನಮ್ಮದು ಮೈಂಡ್ ಸೆಟ್ ಏನಿದೆಯಲ್ಲ ಅದನ್ನು ನಾವು ಚೇಂಜ್ ಮಾಡಿಕೊಂಡ್ರೆ ಪ್ರಪಂಚ ನೋಡೋ ರೀತಿ ಬೇರೆ ಆಗುತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.